ಯೆಹೋವನೇ, ಪ್ರಭುಗಳು ನಿಷ್ಕಾರಣವಾಗಿ ನನ್ನನ್ನು ಹಿಂಸಿಸುತ್ತಾರೆ. ನನ್ನ ಹೃದಯವು ನಿನ್ನ ವಾಕ್ಯಕ್ಕೆ ಮಾತ್ರ ಭಯಪಡುತ್ತದೆ. ಸೋಮವಾರ 22 ಜೂನ್ 2026 ಇಸ್ವಿ. ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಂಥ ವೇದ ಭಾಗವು ವಿಮೋಚನಾ ಕಾಂಡ 3ನೇ ಅಧ್ಯಾಯದ 7ನೇ ವಚನ. ಆಗ ಯೆಹೋವನು ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುಸ್ಥಿತಿಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ನಮ್ಮ ಪರಿಸ್ಥಿತಿಯನ್ನು ನೋಡುತ್ತಿದ್ದಾನೆ. ನಮಗಾಗುವಂಥ ದುಃಖ ಆತನು ಬಲ್ಲನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೇರೆ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ, ದೇವರು ನಮ್ಮ ದುಃಖವನ್ನು ಬಲ್ಲನು. ಕರ್ತನಲ್ಲಿ ಪ್ರೇರೆ, ದೇವರು ಮೋಶೆಯನ್ನು ಐಗುಪ್ತ ದೇಶದಲ್ಲಿ ಇಸ್ರಾಯೇಲ್ ಜನರು ದಾಸತ್ವದಲ್ಲಿ ಇರುವಂಥದ್ದನ್ನು ನೋಡಿ ಅವರನ್ನು ಬಿಡಿಸಿ ವಾಗ್ದಾನದ ದೇಶಕ್ಕೆ ನಡೆಸುವ ಹಾಗೆ ನಾಯಕನನ್ನಾಗಿ ನೇಮಿಸಿದನು. ಮೋಶೆ ತಾನು ಆ ಒಂದು ನಾಯಕತ್ವವನ್ನು ಸ್ವೀಕರಿಸದೆ ಹೋದಾಗ ದೇವರು ನಾನೇ ನಿನ್ನೊಂದಿಗೆ ಇರುತ್ತೇನೆಂಬುದಾಗಿ ಭರವಸೆ ಕೊಟ್ಟು ಮೋಶೆಯನ್ನು ಆರಿಸಿಕೊಂಡನು. ಮೋಶೆಗೆ ಇಸ್ರಾಯೇಲ್ಯರು ಅನುಭವಿಸುವಂಥ ಪರಿಸ್ಥಿತಿಯನ್ನು ನಾನು ಬಲ್ಲೆನೆಂಬುದಾಗಿ ಹೇಳುತ್ತಾ ಅವರ ದುಃಖವನ್ನು ಬಲ್ಲೆ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಅನೇಕ ವಿಧವಾದಂಥ ಪರಿಸ್ಥಿತಿ, ದುಃಖ, ಕಷ್ಟ, ನೋವನ್ನು ಅನುಭವಿಸುವಾಗ ಪ್ರಾರ್ಥನೆ ಮಾಡುವಾಗ ನಮಗೆ ದೇವರು ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿಲ್ಲ, ನೋಡಿಲ್ಲ ಎಂಬುವಂಥ ಅನುಭವದಲ್ಲಿ ಇರುವಂಥದ್ದು ಹೌದು. ಆದರೆ ದೇವರು ನಮ್ಮ ದುಃಖವೆಲ್ಲವನ್ನು, ನಮ್ಮ ಪರಿಸ್ಥಿತಿ ಎಲ್ಲವನ್ನು ಬಲ್ಲನು. ತಾನು ತನ್ನ ಸಮಯದಲ್ಲಿ ನಮಗೆ ಬಿಡುಗಡೆಯನ್ನು ಕೊಡುತ್ತಾನೆ. ಇಸ್ರಾಯೇಲ್ ಜನರ ಪರಿಸ್ಥಿತಿ ನೋಡಿ ತಕ್ಕ ಸಮಯದಲ್ಲಿ ಬಿಡುಗಡೆ ಕೊಟ್ಟ ಹಾಗೆ ನಮಗೂ ತಕ್ಕ ಸಮಯದಲ್ಲಿ ಬಿಡುಗಡೆ, ವಿಮೋಚನೆ, ಆಶೀರ್ವಾದ, ಕೃಪೆಯನ್ನು ಅನುಗ್ರಹಿಸಿಕೊಡುತ್ತಾನೆ. ನಾವುಗಳು ದೇವರನ್ನು ನಂಬುತ್ತಾ ದೇವರು ನಮ್ಮ ಸ್ಥಿತಿಯನ್ನು ನೋಡುತ್ತಾ ಇದ್ದಾನೆ, ನಮ್ಮ ಪರಿಸ್ಥಿತಿಯನ್ನು ಖಂಡಿತವಾಗಿ ಬದಲಾಯಿಸುತ್ತಾನೆಂಬುದಾಗಿ ನಿರೀಕ್ಷೆಯಿಂದ, ನಂಬಿಕೆಯಿಂದ ದೇವರ ಕಡೆಗೆ ನೋಡೋಣ. ಕರ್ತನೇ ದಯಾಮಯ ಸ್ವಾಮಿ, ನಾವು ನಡೆಯುವಂಥ ದಾರಿ, ಅನುಭವಿಸುವಂಥ ಪರಿಸ್ಥಿತಿ ನೀನು ಬಲ್ಲೆ. ತಕ್ಕ ರೀತಿಯಲ್ಲಿ ನಮಗೆ ಬಿಡುಗಡೆ ಕೊಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.